ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 17ನೇ ತಿರುನಾಮ ಅಕ್ಷರ. ಇಂದಿನ ಕಥೆಯನ್ನು ಕೇಳುವ ಮೊದಲು 27 ನಕ್ಷತ್ರಗಳ ಹೆಸರನ್ನು ತಿಳಿಯೋಣ. ಅವು ಅಶ್ವಿನಿ, ಭರಿಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ದಕ್ಷ ಪ್ರಜಾಪತಿ ಎಂಬ ರಾಜನ ಪುತ್ರಿಯರೇ ಈ 27 ನಕ್ಷತ್ರಗಳು. ದಕ್ಷನು ಇವರೆಲ್ಲರನ್ನೂ ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು. ಈ ಪುರಾಣ ಕಥೆಯಿಂದ ಚಂದ್ರ ಮತ್ತು ನಕ್ಷತ್ರಗಳ ಸಂಬಂಧವನ್ನು ನಾವು ತಿಳಿಯಬಹುದು. ಚಂದ್ರನು ಅವನ 27 ಪತ್ನಿಯರಲ್ಲಿ ಕೇವಲ ರೋಹಿಣಿಯನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಇದನ್ನು ಕಂಡು ಬೇಸರಗೊಂಡ ಉಳಿದ 26 ಪತ್ನಿಯರು ತಮ್ಮ ತಂದೆಯ ಬಳಿ ಹೋಗಿ ಚಂದ್ರನ ಬಗ್ಗೆ ದೂರಿದರು. ಕೋಪದಿಂದ ದಕ್ಷನು ಚಂದ್ರನಿಗೆ ಕ್ಷಯರೋಗ ಬರಲಿ ಎಂಬ ಶಾಪ ನೀಡಿದನು. ಶಾಪದಿಂದ ಚಂದ್ರನು ಪ್ರತಿದಿನ ದುರ್ಬಲನಾಗತೊಡಗಿದನು. ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಚಂದ್ರನ ಕಲೆಗಳು ಕ್ಷೀಣಿಸುವಂತೆ ಅವನ ಹೊಳಪು ಮತ್ತು ತೇಜಸ್ಸು ದಿನೇ ದಿನೇ ಕಡಿಮೆಯಾಗುತ್ತಿತ್ತು. ಚಂದ್ರನು ದಕ್ಷನನ್ನು ಕ್ಷಮೆ ಕೇಳುತ್ತಾ, ನನಗೆ ಬಂದ ಶಾಪದಿಂದ ನಿಮ್ಮ ಮಕ್ಕಳೂ ಕಷ್ಟಪಡುತ್ತಿದ್ದಾರೆ. ಪತಿ ಕಷ್ಟಪಡುತ್ತಿದ್ದರೆ ಪತ್ನಿಯರು ಸುಖವಾಗಿರಲು ಸಾಧ್ಯವೇ? ಇನ್ನು ಮುಂದೆ ಎಲ್ಲರನ್ನೂ ಸಮವಾಗಿ ನೋಡಿಕೊಳ್ಳುತ್ತೇನೆ. ದಯವಿಟ್ಟು ಈ ಶಾಪದಿಂದ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡನು. ದಕ್ಷನು ಚಂದ್ರನಿಗೆ ಮೈಲಾಡುತುರೈನಲ್ಲಿರುವ ತಿರುವಿಂದಲೂರಿನ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿ ಪರಿಮಳ ರಂಗನಾಥ ಸ್ವಾಮಿಯನ್ನು ಪ್ರಾರ್ಥಿಸು. ಅವನೇ ಈ ಶಾಪದಿಂದ ನಿನಗೆ ಮುಕ್ತಿ ಕೊಡಲು ಸಾಧ್ಯ. ಆದರೆ ಎಲ್ಲ ಪತ್ನಿಯರನ್ನು ಸಮವಾಗಿ ನೋಡಿಕೊಳ್ಳುವ ನಿನ್ನ ಮಾತನ್ನು ಮರೆಯಬೇಡ ಎಂದು ಎಚ್ಚರಿಸಿದನು. ದಕ್ಷನು ಹೇಳಿದಂತೆ ಚಂದ್ರನು ಪರಿಮಳ ರಂಗನಾಥ ಸ್ವಾಮಿಯ ಪೂಜೆ ಮಾಡಿದ ಕಾರಣ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಚಂದ್ರನು ಬೆಳೆಯುವಂತೆ ಅವನ ತೇಜಸ್ಸು ದಿನೇ ದಿನೇ ಹೆಚ್ಚಾಯಿತು. ಚಂದ್ರನಿಗೆ ಇಂದು ಎಂಬ ಹೆಸರೂ ಇದೆ. ಭಗವಂತನು ಚಂದ್ರನಿಗೆ ಅನುಗ್ರಹ ನೀಡಿದ್ದರಿಂದ ಈ ಕ್ಷೇತ್ರಕ್ಕೆ ತಿರುಇಂದಲೂರ್ ಎಂಬ ಹೆಸರು ಬಂದಿತು. ಆದರೆ ತನ್ನ ಮಾತನ್ನು ಸರಿಯಾಗಿ ಪಾಲಿಸದ ಕಾರಣ ದಕ್ಷನ ಶಾಪ ಮತ್ತು ಭಗವಂತನ ಕೃಪೆಯಿಂದ ಚಂದ್ರನು ಇಂದಿಗೂ ಪ್ರತಿ 15 ದಿನಕ್ಕೊಮ್ಮೆ ಕ್ಷೀಣಿಸುತ್ತಾ ಮತ್ತು ಬೆಳೆಯುತ್ತಾನೆ. ಚಂದ್ರನ ಬೆಳಕು ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ, ಆದರೆ ಭಗವಂತನ ಪ್ರಕಾಶವು ಯಾವಾಗಲೂ ಒಂದೇ ಸಮನಾಗಿರುತ್ತದೆ. ಆಳ್ವಾರರು ಭಗವಂತನನ್ನು ನಂದಾದೀಪ ಎಂದು ಕರೆಯುತ್ತಾರೆ. ಅಂದರೆ ಸದಾ ಪ್ರಜ್ವಲಿಸುವ ಮತ್ತು ಎಂದಿಗೂ ಆರಿಹೋಗದ ದಿವ್ಯ ಜ್ಯೋತಿ ಎಂದು ಅರ್ಥ. ಕ್ಷರ ಎಂದರೆ ಕಡಿಮೆಯಾಗುವುದು. ಅಕ್ಷರ ಎಂದರೆ ಯಾರ ಕಲ್ಯಾಣ ಗುಣಗಳು ಎಂದಿಗೂ ಕಡಿಮೆಯಾಗದೆ ಸದಾ ಸ್ಥಿರವಾಗಿರುವುದು ಎಂದು ಅರ್ಥ. ಪ್ರತಿದಿನ ಅಕ್ಷರಾಯ ನಮಃ ಎಂದು ಪ್ರಾರ್ಥಿಸಿದರೆ ನಮ್ಮಲ್ಲಿರುವ ಒಳ್ಳೆಯತನ ಮತ್ತು ಸಂಪತ್ತು ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.